ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ರುದ್ರೇಶ್ ವ್ಲಾಗ್ಸ್. ಎಸ್ ಗೈಸ್, ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಬಿಂಡಿಗ ಗ್ರಾಮ, ಮಲೆನಳ್ಳಿ ಹತ್ರ ಬರುತ್ತೆ, ಮಲೆನಾಡು. ಹಾಗೆ ಅಲ್ಲಿ ದೇವಿರಮ್ಮನ ದೇವಸ್ಥಾನ ಇದೆ. ಆ ದೇವಸ್ಥಾನದ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಊರಿಂದ, ಬೆಂಗಳೂರಿಂದ ಅಕ್ಕ, ಇಂಪನ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ಆ ಬಿಂಡಿಗ ಊರಿನ ದೇವಿರಮ್ಮ ದೇವಸ್ಥಾನವನ್ನ ದರ್ಶನವನ್ನು ನಿಮಗೂ ಮಾಡಿಸ್ತೀನಿ. ಪಶ್ಚಿಮ ಘಟ್ಟಗಳ ಸಾಲಿನ ತಪ್ಪಲಿನಲ್ಲಿರುವ ಈ ದೇವಿರಮ್ಮನ ದೇವಸ್ಥಾನ ತುಂಬ ಫೇಮಸ್ಸು, ತುಂಬ ಪ್ರಸಿದ್ಧಿಯನ್ನು ಒಳಗೊಂಡಿದೆ. ಹಾಗೆ ಐತಿಹಾಸಿಕ ಹಿನ್ನೆಲೆಯನ್ನು ಕೂಡ ಒಳಗೊಂಡಿರುವಂಥದ್ದು. ಹಾಗಾಗಿ ಬನ್ನಿ ಹೋಗೋಣ. ಹಾಗೆ ಎಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಮೀಟ್ ಮಾಡೋಣ. ಬಾ ಪೂಜಾ. ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ, ಬಟ್ ಏನೋ ಒಂದು ಮಿಸ್ಸಿಂಗು. ಹಣೆಗೆ ಇಟ್ಕೊಂಡಿಲ್ಲ ಸಾಕ್ಷಿ. ಹಣೆಗೆ ಇಟ್ಕೊ ಹೋಗಿ, ಸ್ಟಿಕ್ಕರ್ ಹಚ್ಕೊ. ಹಾಯ್ ಮಾಡು. ಹಾಯ್ ಅಲ್ಲ, ಇಲ್ಲ ಏನು ಯಾವಾಗ ನಾನು ಹೋಗಿದ್ದೀನಿ ಅಂದ್ರೆ ಭಾಳ ದಿವಸದಿಂದ ಹೋಗಿದ್ದೆ, ಇತ್ತೀಚೆಗೆ ಹೋಗಿಲ್ಲ. ನೀನು ಹೋಗೇ ಇಲ್ಲ ತಮ್ಮ, ನೀನು ಸುಳ್ಳು ಹೇಳ್ಬೇಡ. ನಾನು ಇವರು ಮದುವೆ ಆಗೋಸ್ತ್ರಲ್ಲಿ ಹೋಗಿ. ಚಿಕ್ಕಮಂಗ್ಳೂರು ಬೆಟ್ಟ ತುದಿಗೆ ದೀಪಾವಳಿ ಟೈಮಲ್ಲಿ ಹತ್ತುತ್ತಾರಕ್ಕ, ಅಲ್ಲಿ ತುದಿಗೆ, ಅಲ್ಲಿ ಮೂಲ ಸ್ಥಾನ ಇರೋದು ದೇವಿರಮ್ಮ. ಬೆಟ್ಟದ ಹಿಂದಿನ ದಿವಸ ನಾವೊಂದು ವರ್ಷ ಹತ್ತಿದ್ವಿ ನೋಡ್ರಿ, ಮದುವೆ ಆದ ವರ್ಷ ಹತ್ತಿದ್ವಲ್ಲ ಅಲ್ಲಿ. ಮುಳ್ಳಯ್ಯನಗಿರಿ ಬೆಟ್ಟ ಈ ಕಡೆಗೆ, ಇದು ಪೂರ್ತಿ ಇದು ಪಶ್ಚಿಮ ಘಟ್ಟಗಳ ಸಾಲು. ಅದೇ ಕೆಳಗಿನ ದೇವಸ್ಥಾನ, ದೇವಿರಮ್ಮನ ದೇವಸ್ಥಾನ. ಇಲ್ಲಿಂದ ಹತ್ಕೊಂಡು ಹೋಗ್ತಾರಕ್ಕ ಅಲ್ಲಿ ತನಕ, ತುದಿ ತನಕ. ರಾತ್ರಿಯಿಂದಾನೇ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬೆಳಿಗ್ಗೆ ತನಕನೂ. ಅಂದ್ರೆ ಬೆಳಿಗ್ಗೆ ಜಾವ ರಾತ್ರಿ 2-3 ಗಂಟೆ ಕಾಡಲ್ಲಿ ಹತ್ತುತ್ತಾರೆ. ನಿಜವಾಗಿ ಅರ್ಕೆ ಹೊತ್ಕೊಂಡು ಹತ್ತುತ್ತಾರೆ, ಇಲ್ಲಿಂದ ಹತ್ತುತ್ತಾರಕ್ಕ. ಅದು ಪೂರ್ತಿ ಅಲ್ಲಿ ಕಾಣಿಸ್ತಾ ಇರುವಂತಹ ದೇವಸ್ಥಾನವೇ ದೇವಿರಮ್ಮನ ದೇವಸ್ಥಾನ. ಮಳೆಗಾಲದಲ್ಲಿ ಬಂದ್ರಂತೂ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಯಾಕೆ ಅಂತ ನಿಮಗೆ ಗೊತ್ತಿರ್ಬೋದು. ಮೊದಲೇ ಮಲೆನಾಡು, ಅದರಲ್ಲೂ ಅಕ್ಕಪಕ್ಕ ಕಾಫಿ ತೋಟಗಳು, ಆ ಚಂದ್ರದ್ರೋಣ ಪರ್ವತ ಶ್ರೇಣಿ, ಎಲ್ಲಿ ನೋಡಿದ್ರು ಕೂಡ ಹಸಿರು, ಬೆಟ್ಟ, ಗುಡ್ಡ, ಪ್ರಾಣಿ ಪಕ್ಷಿಗಳ ಒಂದು ಕಲರವ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಮಳೆಗಾಲದಲ್ಲಿ ಬಂದ್ರಂತೂ. ಈಗೂ ತುಂಬ ಚೆನ್ನಾಗಿತ್ತು. ಬನ್ನಿ ಒಳಗಡೆ ಹೋಗೋಣ, ಹಾಗೆ ದೇವರ ದರ್ಶನ ಮಾಡೋಣ. ಒಳಗಡೆ ವಿಡಿಯೋಗ್ರಫಿ ಕೂಡ ಇರಲಿಲ್ಲ. ಹಾಗೆ ಅಲ್ಲಿನ ರೂಲ್ಸ್ನ ಫಾಲೋ ಮಾಡೋದು ಎಲ್ಲರ ಕರ್ತವ್ಯ ಹೌದು. ಹಾಗಾಗಿ ಆದಷ್ಟು ಹೊರಗಡೆಯಿಂದ ಕವರ್ ಮಾಡಿದ್ದೀವಿ. ಎಷ್ಟು ವಿಶಾಲವಾಗಿದೆ ಅಂತ ನೋಡ್ಬೋದು ದೇವಸ್ಥಾನ. ಆ ಪಕ್ಷಿಗಳ ಕಲರವ ಎಲ್ಲನೂ ನೀವು ನೋಡ್ತಾ ಹೋಗ್ಬೋದು. ತುಂಬ ವಿಶಾಲವಾಗಿ ಮಾಡಿದ್ದಾರೆ. ಈಗಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ದೇವಸ್ಥಾನನ ತುಂಬಾ ಚೆನ್ನಾಗಿತ್ತು. ನೀವೊಮ್ಮೆ ಖಂಡಿತವಾಗ್ಲೂ ಈ ಕಡೆ ಬಂದರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನು ಮರಿಬೇಡಿ. ಹಾಗೆ ಹಿಂದೆ ಗಣೇಶನ ದೇವಸ್ಥಾನ ಕೂಡ ಇದೆ. ಬನ್ನಿ ಆ ದೇವರ ದರ್ಶನ ಮಾಡೋಣ. ಇದು ದೇವಿರಮ್ಮನ ಕೆಳಗಡೆ ದೇವಸ್ಥಾನ. ನೀವು ಅಲ್ಲಿ ನೋಡ್ಬೋದು, ಅದು ದೇವಿರಮ್ಮನ ಇಲ್ಲಿನ ವಿಗ್ರಹನ ತಗೊಂಡಿದೆ. ಅಂದರೆ ಅದು ಮೂಲ ಸ್ಥಾನ. ಪ್ರತಿ ವರ್ಷ ದೀಪಾವಳಿ ಅಮಾವಾಸ್ಯೆಯಂದು ಆ ದೇವಿರಮ್ಮನ ಬೆಟ್ಟಕ್ಕೆ, ತುದಿ ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ಜನಗಳು ಹತ್ಕೊಂಡು ಹೋಗ್ತಾರೆ. ಹರಕೆ ಹೊತ್ತಿರೋವಂಥವ್ರು, ದೇವರಿಗೆ ಹೇಳ್ಕೊಂಡಿರೋವಂಥವ್ರು, ಇಂಥವರೆಲ್ಲನೂ ಕೂಡ ಸೌದೆ ಒಲೆ ಇಟ್ಕೊಂಡು ಅಲ್ಲಿ ಒಂದು ಹೋಮ ಥರ ಇದು ಮಾಡಿರ್ತಾರೆ. ಅಲ್ಲಿಗೆ ತಮ್ಮ ಏನೇ ಹರಕೆ ಇದು ಇಟ್ಕೊಂಡು ಹತ್ತಿದ್ರೆ ಅಲ್ಲಿಗೆ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇರೋದ್ರಿಂದ ವಯಸ್ಸಾದಂಥವ್ರು ಪ್ರತಿಯೊಬ್ಬರು ಕೂಡ ಅಲ್ಲಿವರೆಗೂ ಹತ್ಕೊಂಡೋಗಿ ದೀಪಾವಳಿ ಟೈಮಲ್ಲಿ ಫಸ್ಟ್ ಡೇ ಅಂದರೆ ಅಮಾವಾಸ್ಯೆ ಹಿಂದಿನ ದಿನ, ಅಮಾವಾಸ್ಯೆ ದಿನನೇ, ದೀಪಾವಳಿ ಅಮಾವಾಸ್ಯೆ ದಿನನೇ ಅಲ್ಲಿಗೆ ಹೋಗಿ ಪೂಜೆನ ಮಾಡ್ತಾರೆ. ಒಳಗಡೆ ದೇವರ ದರ್ಶನ ನಿಮಗೆ ಮಾಡ್ಸೋಕ್ಕಾಗಲಿಲ್ಲ, ಒಳಗಡೆ ವಿಡಿಯೋಗ್ರಫಿ ಎಲ್ಲ ಮಾಡೋ ಹಾಗಿಲ್ಲ. ಹಾಗೆ ಹೊರಗಡೆ ಅಷ್ಟು ಬಿಸಿಲಿದ್ರೂ ಕೂಡ ತುಂಬ ಒಳಗಡೆ, ದೇವಸ್ಥಾನದ ಒಳಗಡೆ ತಂಪಾದ ವಾತಾವರಣನೇ ಇತ್ತು ಅಂತ ಹೇಳ್ಬೋದು. ಹಾಗೆ ಕೆಲವೊಂದಷ್ಟು ಫೋಟೋಗಳನ್ನ ಅಲ್ಲಿ ತೆಗೆಸ್ಕೊಂಡು ಅಲ್ಲೇ ಪ್ರಸಾದ ಕೂಡ ಮಾಡಿದ್ದಾರೆ. ನಿತ್ಯ ದಾಸೋಹ ಇರುತ್ತೆ ಅಲ್ಲಿ.
ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಅಲ್ಲಿ ಪಾಯಸ ಅನ್ನ ಸಾಂಬಾರಿನ ಜೊತೆಗೆ ರಾಗಿ ಅಂಬ್ಲಿನೂ ಕೂಡ ಕೊಡ್ತಾರೆ. ಮಜ್ಜಿಗೆ ರಾಗಿ ಅಂಬ್ಲಿನೂ ಕೂಡ ಕೊಡ್ತಾರೆ, ಅದೊಂದು ವಿಶೇಷತೆ. ಹಾಗೆ ಬೆಟ್ಟದಿಂದ ನೀರು ಹರಿದು ಬರೋದ್ರಿಂದ ಎಷ್ಟು ತಂಪಾಗಿತ್ತು, ತಣ್ಣಗಿತ್ತು ಆ ನೀರು ಅಂತ ಹೇಳಿದರೆ ಫ್ರಿಡ್ಜ್ ವಾಟರ್ ಥರ ಇತ್ತು. ಅಷ್ಟು ಚೆನ್ನಾಗಿತ್ತು ನೀರು. ಬನ್ನಿ ಪ್ರಸಾದನ ತಗೊಳ್ಳೋಣ. ಎಷ್ಟು ನೀಟಾಗಿ ಎಲ್ಲನೂ ಮಾಡಿದ್ದಾರೆ ಅಂತ ಹೇಳಿದರೆ, ಪ್ರತಿಯೊಂದು ಕೂಡ ಯಾರು ಕೂಡ ಅಲ್ಲಿ ನೀರನ್ನು ವೇಸ್ಟ್ ಮಾಡೋದಾಗಲಿ ಊಟನ ವೇಸ್ಟ್ ಮಾಡೋದಾಗಲಿ ಯಾರೂ ಮಾಡ್ತಿರ್ಲಿಲ್ಲ. ಅದೊಂದು ತುಂಬ ಖುಷಿಯ ವಿಚಾರ. ಪ್ರಸಾದ ತುಂಬಾ ರುಚಿಯಾಗಿತ್ತು. ದೇವ್ರ ಪ್ರಸಾದ ಅಂದ್ರೇ ಹಾಗೇ. ಆ ಪಾಯಸ, ಅನ್ನ ಸಾಂಬಾರು, ರಾಗಿ ಗಂಜಿ ಅಂತೂ ಮಿಸ್ ಮಾಡಲೇ ಇಲ್ಲ. ತುಂಬ ಚೆನ್ನಾಗಿತ್ತು, ತುಂಬ ರುಚಿಕರವಾಗಿತ್ತು. ಅಲ್ಲಿ ಬೆಳೆಯುವಂತಹ ಏನು ಗದ್ದೆ ಅಕ್ಕಿ ಅನ್ನನೇ ಅಲ್ಲಿ ಕೆಂಪಕ್ಕಿ ಅನ್ನ ಕೊಡ್ತಾರೆ, ತುಂಬ ಚೆನ್ನಾಗಿತ್ತು ಅದಂತೂ. ಹಾಗೆ ಅಲ್ಲೇ ಕೆಲವೊಂದಷ್ಟು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ತುಂಬ ಹೈಜಿನಿಕ್ಕಾಗಿ ತುಂಬ ಚೆನ್ನಾಗಿ ಎಲ್ಲನೂ ಮೇಂಟೈನ್ ಮಾಡಿದ್ದಾರೆ, ಅದೊಂದು ಖುಷಿಯ ವಿಚಾರ. ಅಲ್ಲಲ್ಲೇ ಹೇಳೋದಾಗಿರ್ಬೋದು, ಅನ್ನನ ವೇಸ್ಟ್ ಮಾಡಬೇಡಿ, ನೀರನ್ನ ವೇಸ್ಟ್ ಮಾಡಬೇಡಿ ಅನ್ನೋದು ಎಲ್ಲ ಬೋರ್ಡ್ಗಳಾಯಿತು. ಅಲ್ಲಿ ಹೇಳೋರು ಕೂಡ ಯಾರೂ ಕೂಡ ಬೇರೆ ಕೆಲವೊಂದು ಕಡೆ ವೇಸ್ಟ್ ಮಾಡ್ತಾರಲ್ಲ, ಆ ಥರ ಎಲ್ಲ ಏನು ವೇಸ್ಟ್ ಮಾಡಲಿಲ್ಲ. ಅಲ್ಲಿ ಕೆಲವೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ನ ಎಲ್ಲ ಜನರು ಫಾಲೋ ಮಾಡ್ತಾಯಿದ್ರು. ಅದು ಒಂದು ತುಂಬ ಖುಷಿಯ ವಿಚಾರ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ. ಖಂಡಿತ ನೀವೇನಾದರೂ ಚಿಕ್ಕಮಗಳೂರು ಕಡೆ ಬಂದರೆ ಈ ದೇವಸ್ಥಾನಕ್ಕೆ ಹೋಗದೇನೆ ಹೋಗಬೇಡಿ. ಈ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟು ಇಲ್ಲಿನ ಪರಿಸರನ ನೋಡಿಕೊಂಡು ಹೋಗಿ. ಹಾಗೆ ನಾವು ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಅಲ್ಲೇ ಕೂತು ಮಾತಾಡಿ ತುಂಬ ಚೆನ್ನಾಗಿತ್ತು. ಆ ವಾತಾವರಣ ಅಂತೂ ತುಂಬಾ ಒಂಥರ ಮನಸ್ಸಿಗೆ ಮುದ ಅನ್ನಿಸ್ತು. ದೇವಸ್ಥಾನಕ್ಕಾಗೆ ಬಸ್ ಬಿಟ್ಟಾರಂತಮ್ಮ, ದೇವಸ್ಥಾನಕ್ಕಾಗೆ ಬಿಟ್ಟಾರಂತೆ. ಅದಾದ ನಂತರ ನಾವು ಕೂಡ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಹರಟೆ ಹೊಡೆದು ಮುಂದೆ ಹೊರಟ್ವಿ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಚಿಕ್ಕಮಗಳೂರಿನ ಫೇಮಸ್ ಸಿರಿಮನೆಗೆ ನಾವೀಗ ಹೋಗ್ತಾ ಇದ್ದೀವಿ. ಅಲ್ಲೇ ಹತ್ತಿರದಲ್ಲೇ ಇದೆ. ಎಸ್ ಗಾಯ್ಸ್, ಇವಾಗಿನೂ ದೇವಿರಮ್ಮನ ದೇವಸ್ಥಾನದ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಬಂದ್ವಿ. ಈಗ ಚಿಕ್ಕಮಗಳೂರಲ್ಲಿರೋ ಫೇಮಸ್ ಸಿರಿಮನೆಗೆ ಈಗ ಬರ್ತಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ, ಸಿರಿಮನೆ ನೋಡೋಣ. ಸಿರಿಮನೆಯಲ್ಲಿ ಕಾಫಿ ಫೇಮಸ್ಸು. ನೀವೇನಾದರೂ ಕಾಫಿ ಪ್ರಿಯರಾಗಿದ್ದರೆ ಸಿರಿಮನೆಯಲ್ಲಿ ಕಾಫಿ ಫೇಮಸ್ಸು. ನೀವೇನಾದರೂ ಕಾಫಿ ಪ್ರಿಯರಾಗಿದ್ದರೆ ಖಂಡಿತ ಇಲ್ಲಿನ ಕಾಫಿನ ಮಿಸ್ ಮಾಡ್ಕೋಬೇಡಿ. ಬನ್ನಿ ಒಳಗೆ. ನನ್ನ ಮಗಳು ಸಿಟ್ಟಾಗಿ ಹೋಗಿ ಹೇಳೀಗ ಏನಂತೆ, ನನಗೆ ಯಾರು ಏನು ಕೊಡ್ಸಂಗೆ ಯಾರು ಕೊಡಿಸ್ಬೇಕಂತೀಗ, ಏನಾರ ಕೊಡ್ಸು ಅಂತಾಳೆ. 80 ರೂಪಾಯಿ ಅಂತ ಅವ್ನು ಓದಕತ್ತನಲ್ಲ, ಅದು ಅವ್ನು ನೀರು ಹಾಕೊಂಡು ಓದಕತ್ತ. ಇದು ತಗೋಬೇಕು ಬಬಲ್ಸ್. ಇದು ಚೆನ್ನಾಗಿ ಮಾಡಿದಾರ. ಚಿಕ್ಕಮಗಳೂರಿನಿಂದ 8 ಕಿಲೋಮೀಟ್ರ್ ಒಳಗಡೆನೇ ಬರುತ್ತೆ, ಮಾರ್ಗ ಮಧ್ಯನೇ ಬರುತ್ತೆ ಇದು. ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಮೇನ್ ರೋಡ್ ಏನು ಬರುತ್ತಲ್ಲ, ಮಾರ್ಗದಲ್ಲೇ ಬರುವಂತಹ ರೋಡ್ ಪಕ್ಕನೇ ಇರುವಂಥದ್ದು ಈ ಸಿರಿ ನೇಚರು. ಮುಳ್ಳಯ್ಯನಗಿರಿಗೆ ಹೋಗುವಂಥವ್ರು ಆಲ್ಮೋಸ್ಟ್ ಇಲ್ಲಿ ನಿಲ್ಲಿಸಿ ಒಂದು ವಿಸಿಟ್ ಕೊಟ್ಟೇ ಹೋಗೋದು. ನೀವು ಕೂಡ ಈ ದಾರಿಲಿ ಬಂದರೆ ಈ ಸಿರಿಮನೆನ ನೋಡೋದನ್ನು ಮರಿಬಿಡಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.